ಲಿಪಿಕ್ ಅಕ್ಷಯ. ಲಿಪಿಕ್ ಅಕ್ಷಯ. ಚೆನ್ನಾಗಿದೆ ಹೆಸರು. ಏನು ಮಾಡ್ತಾ ಇದ್ದೀರಾ? ಇಂಜಿನಿಯರಿಂಗ್ ಫೈನಲ್ ಇಯರಾ? ಇಲ್ಲ, ಸೆಕೆಂಡ್ ಇಯರ್. ಓಕೆ, ನಿಮ್ಗೊಂದು ಪ್ರಶ್ನೆ ಆಯ್ತಾ? ಇದು ಕಾಮಿಡಿ ಪ್ರಶ್ನೆ. ಮೊದಲ ವ್ಯಕ್ತಿ ವಿಮಾನ ಇಟ್ಟಿದ್ದ, ಪ್ರೈವೇಟ್ ಜೆಟ್ ಇತ್ತು, ಪಾಸ್ಪೋರ್ಟು ಇಲ್ಲ, ಆಮೇಲೆ ಲೈಸೆನ್ಸು ಇಲ್ಲ. ಯಾರು ಹೇಳಿ ನೋಡೋಣ? ಮೊದಲ ವ್ಯಕ್ತಿ, ಪಾಸ್ಪೋರ್ಟು ಇಲ್ಲ, ಲೈಸೆನ್ಸು ಇಲ್ಲ, ಆದರೆ ವಿಮಾನ ಇತ್ತು. ಟ್ರೈ ಮಾಡಿ. ಹಿಸ್ಟ್ರಿಯಲ್ಲಿ ಬಂದಿರುತ್ತೆ ನಿಮ್ಗೆ. ಹಿಸ್ಟ್ರಿಯಲ್ಲಿ ಬಂದಿರುತ್ತೆ. ಗೊತ್ತಿಲ್ವಾ? ರಾವಣಾಸುರ. ರಾವಣ. ಕಾರ್ತಿಕ್ ವಿ ಅಂತ. ಕಾರ್ತಿಕ್, ಏನ್ ಮಾಡ್ತಾ ಇದ್ದೀರಾ? ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ ಆಚಾರ್ಯ ಕಾಲೇಜ್. ಹೌದಾ? ಓಕೆ, ಏನಿಲ್ಲ. ಮೊದಲ ವ್ಯಕ್ತಿ ವಿಮಾನ ಇಟ್ಟಿದ್ದ, ಪಾಸ್ಪೋರ್ಟ್ ಇಲ್ಲ, ಲೈಸೆನ್ಸ್ ಇಲ್ಲ. ಆ ವ್ಯಕ್ತಿ ಯಾರು? ಅಷ್ಟೇ. ಟ್ರೈ ಮಾಡಿ ನೋಡೋಣ. ಹಿಸ್ಟ್ರಿಯಲ್ಲಿ ಬಂದಿರುತ್ತೆ. ಮೊದಲ ವ್ಯಕ್ತಿ ಯಾರು? ವಿಮಾನ ಇಟ್ಟಿದ್ದ. ನಾನು ಕಾಮರ್ಸ್ ಡಿಪಾರ್ಟ್ಮೆಂಟ್. ಹಿಸ್ಟ್ರಿ ಕೇಳಿದ್ರೆ ನಾನು ಹೇಳಿದೆ. ಹೌದಾ? ಅಲ್ಲ, ಅದ್ರ ಬಟ್ ಎಲ್ರಿಗೂ ಗೊತ್ತಿರುತ್ತೆ. ಇದು ಹಿಸ್ಟ್ರಿಯವ್ರಿಗೂ ಗೊತ್ತಿರುತ್ತೆ, ಸೈನ್ಸ್ ಓದ್ಲಿ ಏನೋ ಓದ್ಲಿ, ಬಟ್ ಎಲ್ರಿಗೂ ಗೊತ್ತಿರುತ್ತೆ. ಇದು ಹಿಸ್ಟ್ರಿಯಲ್ಲಿ ಬಂದಿತ್ತು. ಟ್ರೈ ಮಾಡಿ ನೋಡೋಣ. ಆ ವ್ಯಕ್ತಿ ಯಾರು? ಹೋಗಿ ಇನ್ನೊಂದು ಕ್ಲೂ ಕೊಡ್ತೀನಿ ನಿಮಗೆ. ಭಾರತದಿಂದ ಶ್ರೀಲಂಕಾಕ್ಕೆ ಹೋಗಿದ್ದ. ಅವ್ನು ಶ್ರೀಲಂಕಾದವನೇ. ರೈಟ್ ಬ್ರದರ್ಸ್ ಗೊತ್ತಾ? ಫ್ಲೈಟ್ ಕಂಡು ಹಿಡಿದವರು ರೈಟ್ ಬ್ರದರ್ಸು. ಇವರು ರಾಂಗ್ ಬ್ರದರ್ ಅನ್ಬೋದು. ಸರ್ ಪ್ಲೀಸ್ ಸರ್. ಗೊತ್ತಾಗ್ಲಿಲ್ಲ? ಓಕೆ ಬಿಡಿ. ರಾವಣಾಸುರ. ರಾವಣ. ಥ್ಯಾಂಕ್ ಯು ಬ್ರೋ. ನವ್ಯ ಅವ್ರು ಏನು ಮಾಡ್ತಾ ಇದ್ದೀರಾ? ಇಂಜಿನಿಯರಿಂಗ್ ಫೈನಲ್ ಇಯರಾ? ಅಲ್ಲ, ಥರ್ಡ್ ಇಯರ್. ಓಕೆ, ಒಂದು ಪ್ರಶ್ನೆ, ಕಾಮಿಡಿ ಪ್ರಶ್ನೆ ಆಯ್ತಾ? ಮೊದಲ ವ್ಯಕ್ತಿ ವಿಮಾನ ಇಟ್ಟಿದ್ದ, ಪಾಸ್ಪೋರ್ಟು ಇಲ್ಲ, ಅವನ ಹತ್ರ ಲೈಸೆನ್ಸು ಇರಲಿಲ್ಲ, ಆದ್ರೆ ವಿಮಾನ ಓಡಿಸ್ತಾ ಇದ್ದ. ಯಾರು ಹೇಳಿ ನೋಡೋಣ? ಹಿಸ್ಟ್ರಿಯಲ್ಲಿ ಬಂದಿರುತ್ತೆ. ಟ್ರೈ ಮಾಡಿ. ಹಿಸ್ಟ್ರಿಯಲ್ಲಿ ಬಂದಿರುತ್ತೆ. ಒಂದು ಕ್ಲೂನು ಕೊಡ್ತೀನಿ ನಿಮಗೆ ಬೇಕಾದ್ರೆ. ಭಾರತದಿಂದ ಶ್ರೀಲಂಕಾಕ್ಕೆ ಹೋಗ್ತಿದ್ದ. ಅವ್ನು ಶ್ರೀಲಂಕಾದವನೇ. ಟ್ರೈ ಮಾಡಿ. ಇರಿ, ನಿಮಗೂ ಕೇಳ್ತೀನಿ. ಪ್ಲೀಸ್ ಹೇಳಿ. ಗೊತ್ತಿಲ್ವಾ? ಟ್ರೈ ಮಾಡಿ ಹೋಗ್ಲಿ. ಹಿಸ್ಟ್ರಿಯಲ್ಲಿ ಬರುತ್ತೆ ಅಂತ ಹೇಳಿದೆ. ಗೊತ್ತಿಲ್ವಾ? ರಾವಣಾಸುರ. ಪುಷ್ಪಕ್ ವಿಮಾನ ಇತ್ತಲ್ಲ. ಥ್ಯಾಂಕ್ ಯು. ಹಾಯ್ ಬ್ರೋ, ನಿಮ್ಮ ಹೆಸರು ಹೇಳಿ? ಹರ್ಷ ಅಂತ. ಏನು ಮಾಡ್ತಾ ಇದ್ದೀರಾ? ಇಂಜಿನಿಯರಿಂಗ್ ಫೈನಲ್ ಇಯರಾ? ಇಲ್ಲ, ಸೆಕೆಂಡ್ ಇಯರ್. ಓಕೆ, ಏನಿಲ್ಲ. ಮೊದಲ ವ್ಯಕ್ತಿ ವಿಮಾನ ಇಟ್ಟಿದ್ದ, ಪಾಸ್ಪೋರ್ಟು ಇಲ್ಲ, ಲೈಸೆನ್ಸು ಇಲ್ಲ, ಆದ್ರೆ ವಿಮಾನ ಹಾರಿಸ್ತಾ ಇದ್ದ. ಯಾರು ಹೇಳಿ ನೋಡೋಣ? ಗೊತ್ತಿಲ್ಲ. ಕಾಮಿಡಿ ಪ್ರಶ್ನೆ ಇದು. ಟ್ರೈ ಮಾಡಿ. ಟೆಸ್ಟ್ ಇದೆ. ಓಕೆ ಬ್ರೋ. ರಾವಣಾಸುರ. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್. ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ಸೈಯದ್ ಅಂತ. ಏನು ಮಾಡ್ತಾ ಇದ್ದೀರಾ ನೀವು? BCA ಮಾಡ್ತೀವಿ. BCA. ಓಕೆ, ಇದು ಹಿಸ್ಟ್ರಿಯಲ್ಲಿ ಬಂದಿರೋದು. ಕಾಮಿಡಿ ಪ್ರಶ್ನೆ. ಓಕೆನಾ? ಮೊದಲ ವ್ಯಕ್ತಿ ವಿಮಾನ ಇಟ್ಟಿದ್ದ, ಪಾಸ್ಪೋರ್ಟು ಇಲ್ಲ, ಲೈಸೆನ್ಸು ಇಲ್ಲ, ಆದ್ರೆ ವಿಮಾನ ಓಡಿಸ್ತಾ ಇದ್ದ. ಯಾರು ಹೇಳಿ ನೋಡೋಣ? ಇನ್ನೊಂದ್ಸತಿ ರಿಪೀಟ್ ಮಾಡಿ. ಒಬ್ಬ ವ್ಯಕ್ತಿ. ಓಕೆನಾ? ರೈಟ್ ಬ್ರದರ್ಸ್ ಗೊತ್ತು, ಫ್ಲೈಟ್ ಕಂಡು ಹಿಡಿದವರು. ಇವನು ರಾಂಗ್ ಬ್ರದರ್ ಅಂತಾನೆ ಹೇಳ್ಬೋದು. ಆಯ್ತಾ? ಲೈಸೆನ್ಸು ಇಲ್ಲ, ಪೈಲಟು ಅಲ್ಲ ಅವನು, ಆದ್ರೆ ವಿಮಾನ ಓಡಿಸ್ತಿದ್ದ. ಯಾರು ಹೇಳಿ ನೋಡೋಣ? ನಾನೇ ಅವನು. ಅಲ್ಲ, ನೀವು ಉಪೇಂದ್ರ ಅವ್ರದ್ದು ಹೇಳ್ತಾ ಇದ್ದೀರಾ? ನಾನೇ ಅವನು. ಅಲ್ಲ, ಯಾರು ಹೇಳಿ ನೋಡೋಣ? ಅದೇ ನಾನೇ ಅವನು. ಅಲ್ಲ. ಒಂದು ಕ್ಲೂ ಕೊಡ್ಲಾ? ಹೇಳಿ. ಭಾರತದಿಂದ ಶ್ರೀಲಂಕಾಕ್ಕೆ ಹೋಗ್ತಿದ್ದ. ಶ್ರೀಲಂಕಾಕ್ಕೆ ಹೋಗ್ತಿದ್ದ. ಅವ್ನು ಶ್ರೀಲಂಕಾದವನೇ. ಏನಾದ್ರು ಹಿಸ್ಟ್ರಿ ಮೀನ್ಗಿನ್ ಇರ್ಬೋದು. ಇಲ್ಲ. ರಾವಣಾಸುರ. ರಾವಣ. ಓಕೆ. ನಂದಿನಿ ಅವ್ರು ಏನು ಮಾಡ್ತಾ ಇದ್ದೀರಾ? ಈಗ 6th ಸೆಮ್ ಇಂಜಿನಿಯರಿಂಗಾ? ಓಕೆ. ಕನ್ನಡದವರಾ ನೀವು? ಬಟ್ ಹಿಂದಿಯವ್ರ ಥರ ಇದ್ದೀರಾ? ಓಕೆ, ಸರಿ ಬಿಡಿ. ನಿಮ್ಗೊಂದು ಪ್ರಶ್ನೆ. ಮೊದಲ ವ್ಯಕ್ತಿ ಭಾರತದವನು ವಿಮಾನ ಇಟ್ಟಿದ್ದ, ಓನ್ ಜೆಟ್ ಇತ್ತು, ಲೈಸೆನ್ಸು ಇಲ್ಲ, ಪಾಸ್ಪೋರ್ಟು ಇಲ್ಲ, ಆದರೆ ಫ್ಲೈಟ್ನ ಹಾರಿಸ್ತಾ ಇದ್ದ. ಯಾರು ಹೇಳಿ ನೋಡೋಣ? ಪೈಲಟು ಅಲ್ಲ, ಲೈಸೆನ್ಸು ಇಲ್ಲ, ಬಟ್ ಅವನ ಹತ್ರ ವಿಮಾನ ಇತ್ತು. ಯಾರಿರ್ಬೋದು? ಹಿಸ್ಟ್ರಿಯಲ್ಲಿ ಬಂದಿರುತ್ತೆ. ದೇವರಲ್ಲ. ಕರೆಕ್ಟ್. ಅದು ಸ್ವಲ್ಪ ನಿಯರೆಸ್ಟ್ ಇದ್ದೀರಾ, ಬಟ್ ಅಲ್ಲ, ದೇವರಲ್ಲ. ದೇವರಂತೂ ಅಲ್ಲ. ಯಾರು ಹೇಳಿ ನೋಡೋಣ? ಇನ್ನೊಂದ್ಸತಿ ಕ್ವೆಶ್ಚನ್. ಮೊದಲ ವ್ಯಕ್ತಿ ರೈಟ್ ಬ್ರದರ್ಸ್ ಗೊತ್ತಲ್ವಾ? ಫ್ಲೈಟ್ನ ಕಂಡು ಹಿಡಿದವರು. ಬಟ್ ಇವ್ನು ರಾಂಗ್ ಬ್ರದರ್ ಅಂತ ಹೇಳ್ಬೋದು. ಅವ್ರಿಗಿಂತ ಮುಂಚೆ ಫ್ಲೈಟ್ ಇವ್ರ ಹತ್ರನೇ ಇತ್ತು. ಯಾರು ಹೇಳಿ ನೋಡೋಣ? ಇಡೀ ಪ್ರಪಂಚದಲ್ಲಿ ಇದ್ದಿದ್ದು ಫಸ್ಟ್ ಅವ್ರ ಹತ್ರನೇ. ಹಂಗೆ ನೋಡಕ್ಕೆ ಹೋದ್ರೆ ಹಿಸ್ಟ್ರಿಯಲ್ಲಿ ಫ್ಲೈಟ್ ಇದ್ದಿದ್ದು ಅವ್ರ ಹತ್ರನೇ. ಗೊತ್ತಿಲ್ಲ. ಟ್ರೈ ಮಾಡಿ. ಇಂಡಿಯಾಯಿಂದ ಶ್ರೀಲಂಕಾಕ್ಕೆ ಹೋಗ್ತಿದ್ದ. ಈಸ್ ಫ್ರಮ್ ಶ್ರೀಲಂಕಾದವರು. ಇದು ರಾವಣ. ನಂಗೆ ಕ್ಲೂ ಕೊಡ್ತಾ ಟಕ್ ಅಂತ ಕ್ಯಾಚ್ ಹಾಕ್ಬಿಟ್ರು. ಎಸ್, ದಟ್ ಇಸ್ ಕರೆಕ್ಟ್. ಗೊತ್ತಾಯ್ತಾ? ಅವ್ರ ಹತ್ರ ವಿಮಾನ ಇತ್ತಲ್ವಾ? ಅದೇ. ಥ್ಯಾಂಕ್ ಯು. ಬಾಯ್. ಸ್ವಲ್ಪ ಕನ್ನಡ ಮಾತಾಡಿದ್ರೆ ಸಾಕು. ಇವ್ರು ಕೇಳಿ ನೋಡ್ತೀನಿ, ಟ್ರೈ ಮಾಡ್ತೀನಿ. ಮೊದಲು ವ್ಯಕ್ತಿ ಮೀನ್ಸ್ ಮ್ಯಾನ್. ಫಸ್ಟ್ ಹ್ಯೂಮನ್. ಗೊತ್ತಾಗತ್ತಾ ಕನ್ನಡ? ಓನ್ ಫ್ಲೈಟ್ ಇತ್ತು ಅವ್ರ ಹತ್ರ. ಸ್ವಂತ ಓನ್ ಜೆಟ್. ನೋ ಪಾಸ್ಪೋರ್ಟ್, ನೋ ಲೈಸೆನ್ಸ್, ಬಟ್ ಫ್ಲೈಯಿಂಗ್ ಶ್ರೀಲಂಕಾ. ಯು ಟೆಲ್ ಹೌ. ಹಿಸ್ಟ್ರಿ ಒಳಗೆ ಬರುತ್ತೆ. ಹಿಸ್ಟ್ರಿಯಲ್ಲೂ ಬರುತ್ತೆ. ಗೊತ್ತಿಲ್ವಾ? ಟ್ರೈ ಮಾಡಿ. ಫ್ರಮ್ ಇಂಡಿಯಾ ಟು ಶ್ರೀಲಂಕಾ. ರಾಜೀವ್ ಗಾಂಧಿ. ಅಮ್ಮ ದೇವ್ರೆ. ಇಲ್ಲ.
ರಾಜೀವ್ ಗಾಂಧಿ ಅವರು ಪೈಲಟ್ ಅದು ರಾಜೀವ್ ಗಾಂಧಿ ಅಲ್ಲ ಆಕ್ಚುಲಿ ಸಂಜಯ್ ಗಾಂಧಿ ಅನ್ಸುತ್ತೆ. ಅವ್ರ ಹತ್ರ ಇತ್ತು ಅನ್ಸುತ್ತೆ, ಇವ್ರ ಹತ್ರ ಇರಲಿಲ್ಲ. ಇಲ್ಲ ಇದು ರಾಂಗ್. ಓಕೆ. ಯಾರು ಗೊತ್ತಾ? ರಾವಣಾಸುರ. ರಾವಣ. ಓ ಗೊತ್ತಾಗೋಯ್ತು ಇವ್ರಿಗೆ. ಥ್ಯಾಂಕ್ ಯು. ಹಾಯ್, ನಿಮ್ಮ ಹೆಸರು ಹೇಳಿ. ಸುಮೇಧಾ. ಏನ್ ಮಾಡ್ತಾ ಇದ್ದೀರಾ ನೀವು? ಏರೋನಾಟಿಕಲ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಆಚಾರ್ಯ. ಸಖತ್ತಾಗಿ ಸಿಕ್ಕಿದ್ರು ಇವ್ರು. ಏರೋನಾಟಿಕಲ್ ಇಂಜಿನಿಯರೇ ಸಿಕ್ಬಿಟ್ರು ನಮಗೆ. ಪ್ರಶ್ನೆನೂ ಅದೇ ಇದೆ. ಏನ್ ಗೊತ್ತಾ? ಮೊದಲ ವ್ಯಕ್ತಿ ಭಾರತದಿಂದ ಮೊದಲ ವ್ಯಕ್ತಿ. ವಿಮಾನ ಇತ್ತು, ಓನ್ ಜೆಟ್ ಇತ್ತು, ಲೈಸೆನ್ಸು ಇಲ್ಲ, ಪಾಸ್ಪೋರ್ಟು ಇಲ್ಲ, ಆದ್ರೆ ವಿಮಾನ ಇತ್ತು ಅವ್ರ ಹತ್ರ. ಯಾರು ಹೇಳಿ ಆ ವ್ಯಕ್ತಿ ನೋಡೋಣ? ಅಬ್ದುಲ್ ಕಲಾಂ. ಅಲ್ಲ. ಗೊತ್ತಿಲ್ಲ. ಟ್ರೈ ಮಾಡಿ. ಗೊತ್ತಿಲ್ವಾ? ಓಕೆ, ನಿಮ್ಗೊಂದು ಕ್ಲೂ ಕೊಡ್ತೀನಿ. ಭಾರತದಿಂದ ಶ್ರೀಲಂಕಾಕ್ಕೆ ಹೋಗ್ತಾ ಇದ್ರು. ಗೊತ್ತಾಗ್ತಾ ಇಲ್ಲ? ಇವ್ರು ಕೇಳ್ತೀವಿ. ಹಾಯ್, ನಿಮ್ಮ ಹೆಸರೇನು? ಸ್ನೇಹ ಅವರೇ, ಈ ಕಡೆ ತಿರುಗಿ. ಓಕೆ, ಏನ್ ಮಾಡ್ತಾ ಇದ್ದೀರಾ ಸ್ನೇಹ ಅವರೇ ನೀವು? ಏರೋನಾಟಿಕಲ್ ಇಂಜಿನಿಯರಾ? ಓಯ್ ಸೂಪರ್ ರೀ, ಖುಷಿ ಆಗುತ್ತೆ. ಫೈನಲ್ ಇಯರಾ? ಎಷ್ಟು ವರ್ಷ ಇರುತ್ತೆ ಕೋರ್ಸ್ ಅದು? ಫೈನಲ್ ಇಯರ್, ಫಸ್ಟ್ ಇಯರಾ? ಓಕೆ, ಎಷ್ಟು ವರ್ಷ ಕೋರ್ಸ್ ಇರುತ್ತೆ ಅದು? 4 years. ಓ ಸೂಪರ್. ಓಕೆ, ಯಾಕೆ ಇದನ್ನೇ ತಗೊಂಡ್ರಲ್ಲ? ಯಾಕೆ? ಇಂಟ್ರೆಸ್ಟ್ ಇತ್ತಾ? ಸೂಪರ್. ನಾವು ಆಗ್ಬೇಕಂತಿದ್ವಿ ಬಟ್ ಆಗ್ಲಿಲ್ಲ ಬಿಡಿ. ಓಕೆ, ನಿಮ್ಗೊಂದು ಪ್ರಶ್ನೆ, ನಿಮಗೂ ಸೇಮ್ ಪ್ರಶ್ನೆ. ಮೊದಲ ವ್ಯಕ್ತಿ ಯಾರು? ವಿಮಾನ ಇತ್ತು, ಲೈಸೆನ್ಸು ಇಲ್ಲ, ಪಾಸ್ಪೋರ್ಟು ಇಲ್ಲ. ಯಾರು ಹೇಳಿ ನೋಡೋಣ? ಸಖತ್ತಾಗಿ ಬಂದು ಸ್ವಲ್ಪಲ್ಲಿ ಇದೀರಾ, ನಿಯರೆಸ್ಟ್ ಅಲ್ಲಿ ಇದೀರಾ. ಈಗ ಇವ್ರು ಬಂದ್ಬಿಟ್ರು ಹನುಮಂತ ಅನ್ಕೊಂಡು ನಿಯರೆಸ್ಟ್ ಅಲ್ಲಿ ಇದೀರಾ. ಓಕೆ, ಅವ್ರು ಕ್ಲೂ ಕೊಟ್ಟಿದ್ದಾರೆ, ನಾ ಹೇಳ್ತೀನಿ. ಇನ್ನೊಂದು ಕ್ಲೂ ಕೊಡ್ತೀನಿ ನಿಮಗೆ. ಭಾರತದಿಂದ ಶ್ರೀಲಂಕಾಕ್ಕೆ ಹೋಗ್ತಿದ್ರು, ಆದ್ರೆ ಅವ್ರು ಶ್ರೀಲಂಕಾದ ವ್ಯಕ್ತಿ. ಸೂಪರ್. ಸರ್ ಇವ್ರು ಹೇಳ್ಬಿಟ್ರು. ಎಸ್, ಕರೆಕ್ಟ್, ರಾವಣಾಸುರ. ಕರೆಕ್ಟ್. ಥ್ಯಾಂಕ್ ಯು. ಬಾಯ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.